ಕೂತ್ಕೊಳ್ಳಿ ಸರ್. ಎಷ್ಟು ವರ್ಷದಿಂದ ಐತೆ ಸರ್ ನೋವು? ಇದೇ ಒಂದು 2 ವರ್ಷ 1.5 ವರ್ಷ. 2 ವರ್ಷ. ಎಲ್ಲಿ ತೋರಿಸಿದ್ರು ಮುಂಚೆ? ಬರೀ ಡಾಕ್ಟರ್ ಶಾಪ್ಗಳೇ. ಹಾಂ, ಏನು ಹೇಳಿದ್ರು ಅವರು? ಬರೀ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಎಲ್ಲಿ ಟ್ಯಾಬ್ಲೆಟ್ ಎಷ್ಟು ದಿನ ನಾವು? ಹಾಂ, ಚೋಡ ತೆಗಿರಿ, ಶರ್ಟ್ ಪ್ಯಾಂಟ್ ತೆಗಿ. ಇರುತ್ತಲ್ಲ ಸ್ವೆಟ್ ಆಗಿ ಬಿಸ್ಬಾರ್ದು. 5 ದಿವಸ ಗಂಟ ಹಂಗೆ ಇರಬೇಕು. ಸ್ವೆಟ್ ಆದ್ರೆ ಏನಾದ್ರು ಪ್ರಾಬ್ಲಮ್? ಏನು ಸಡ್ಲಾಗಿ ಕೂತ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಪಾಪ. ಇಲ್ಲಿ ಬನ್ನಿ. ಇದು ಸ್ವಲ್ಪ ಲೂಸ್ ಯಾವುದು ಪರವಾಗಿಲ್ಲ, ನಮಗೆ ಇದು ಟೈಟ್ ಇರಬೇಕು. ಗೊತ್ತಾಯ್ತಾ? ನಡೆಯೋದು ಬಂದ್ಬಿಡ್ತದೆ. ಎಲ್ಲ ಚೇಂಜ್ ಮಾಡಿ ನಡೆಯೋದು, ಮಾಡೋದು, ಗಾಡಿ ಓಡಿಸೋದು. ಕತ್ತೆತ್ತಿ ಮೇಲೆ ಬೆಂಗಳೂರಲ್ಲಿ ಎಲ್ಲಿ ತೋರಿಸಿದ್ರು ಮುಂಚೆ? ಮಾಮೂಲಿ ಹಾಸ್ಪಿಟ್ಲ್ಗಳಲ್ಲ ಸರ್. ಹಾಂ, ಕ್ಲಿಯರ್ ಆಗುತ್ತೆ. ಟ್ಯಾಬ್ಲೆಟ್ ತಿಂದು ಹೊಟ್ಟೆ ಮಾತ್ರ ಉರಿತಾ ಇದೆ ಅಷ್ಟೇ. ಅಷ್ಟೇ. ಎಲ್ಲಿ ಬೆಂಗಳೂರಲ್ಲಿ? ಅದು ನಿಮ್ಮ ಡಾಕ್ಟರ್ ಒಂದು ಒಬ್ಬರದ್ದು ತೋರಿಸ್ತೆ. ಹಾಂ, ಬೇರೆ ಇದು ಚಿಕ್ಕ ಪುಟ್ಟ ಕ್ಲಿನಿಕ್ಗಳು ಒಂದು 2-3. ಹಾಂ. ನೀವು ಸಿಟಿನಲ್ಲಿ ಇರೋದು? ಅಲ್ಲಿ ಸಿಟಿಲೇ, ಜಯನಗರ. ಜಯನಗರ ಅಶೋಕ ಪಿಲ್ಲರಲ್ಲಿ ಇರೋದು. ಹಾಂ. ಯಾವುದು ಕಂಟಿನ್ಯೂ ಫಾಲೋ ಮಾಡಿ ಸರ್. ಫಸ್ಟು ಟ್ರೀಟ್ಮೆಂಟ್ ಗೊತ್ತಾ? ಕಂಟಿನ್ಯೂ ಮಾಡಿದ್ರೆ ಕೈ ಮಾಡಿದ್ದು ಅಷ್ಟೇ. ಇಲ್ಲಿ ಎಲ್ಲ ನೋವಿದ್ರೆ ಹೇಳಿ. ನೋವಾಯ್ತಾ? ಇಲ್ಲಿ ಇಲ್ಲಿದೆ. ಹಾಂ, ಆಯ್ತಾ? ಹಾಂ, ನೋಡ್ರಾ? ನೀವು ಹೇಳಿಲ್ಲ ಗೊತ್ತಾಗ್ಬಿಡ್ತದೆ. ಈ ಜಾಗ ಹೆಂಗೆ ತಡ್ಕೊಂಡಿದ್ದೀರಾ ನೀವು? ಮಡಿಸಿ ಕೈ ಉಂಟು, ದಬಾಯಿಸಿ ಬಿಡಿ. ಇಲ್ಲ ಅಂದ್ರೆ ಬೊಕ್ಕೊಂಡು ನಡಿಬೇಕು, ಭಂಗ ಆಗ್ಬಿಡ್ತದೆ. ಅದು ಹೇಳ್ತಲ್ಲ, ಎಷ್ಟೋ ತಿಂಗಳು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ನಾನು ನಿದ್ದೆ ಮಾಡಕ್ ಆಯ್ತಿರಲಿಲ್ಲ. ಯಾವುದು ಟ್ಯಾಬ್ಲೆಟ್ ಕೊಡ್ಬೇಡಿ ಸರ್ ನಿಮಗೆ. ಟ್ಯಾಬ್ಲೆಟ್ ಎಲ್ಲ ಕೊಡ್ಬೇಡಿ. ಅದೇ ಹೊಟ್ಟೆಗೆ ಚೆನ್ನಾಗಿ ತಿನ್ಲಿ. ಕೈ ಅಂಕಿ ಇಲ್ಲಿ ಅಷ್ಟೇ ಬಿಡಿರಿ. ಕೈ ಬಿಡಿ. ಅಲ್ಲಿ ಫೋಟೋ ಇರೋದು ನಿಮ್ಮ ತಂದೆಯವರು ಸರ್? ಹಾಂ, ನಿಮ್ಮ ತಂದೆ. ಅವರು ಹಳೆಯದು ರಾಜ ಮಹಾರಾಜ ಕಾಲಕ್ಕೆ. ನಮ್ಮದು ಹಳೆಯ ಮನೆ ಇತ್ತು ಸರ್, ಹಂಚಿಂದು. ಅಲ್ಲ, ಈಗ ಹಾಸ್ಪಿಟ್ಲ್ ಕಟ್ಟಿದ್ರು. ನಮ್ಮ ಮಗ ಇರ್ತಾರಲ್ಲ, ಮಗ ನಮ್ಮ ಮೊಮ್ಮಗ ಇರ್ತಾರೆ. ಬೆಳಗ್ಗೆ ಎದ್ರು ಇಲ್ಲೇ ಮಾಡಿದ್ರ ನಾವು ಬಂದಾಗ ಹೋದ್ರು. ಈಗ ಕ್ಲಿನಿಕ್ಗೆ ಹೋಗಿದ್ದವರು. ದೇವ್ರ ಮೇಲೆ ಭಾರ ಆಗ್ಬಿಟ್ಟಿದ್ದು ಲಾಸ್ಟ್ ಜಾಗ ಸರ್ ಇದು. ಕಂಟಿನ್ಯೂ ಫಾಲೋ ಮಾಡಿ ರೆಡಿ ಆಗ್ಬಿಡ್ತೀರಾ. ಅಷ್ಟೇ. 1-2 ಕಡೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಫುಲ್ ಕ್ಯೂರ್ ಆಗಬೇಕು. ನೆಕ್ಸ್ಟ್ ಟೈಮ್ ಈ ಪ್ರಾಬ್ಲಮ್ ಇರೋಕ್ಕಿಲ್ಲ ದೇವ್ರ ಕಡೆಯಿಂದ. ಒಂದು ಪ್ರಾಬ್ಲಮ್ ಐತೆ ಇಲ್ಲಿ ಇವ್ರಿಗೆ. ಹೇಳಿ ಸರ್, ದೇವ್ರು ಒಳ್ಳೆಯದು ಮಾಡ್ತಾನೆ. ನಡೆಯೋದು, ಮಾಡೋದು ಎಲ್ಲ ಚೇಂಜ್ ಮಾಡಿ ಇನ್ಶಾಲ್ಲ ಕಮ್ಮಿ ಆಗ್ಬಿಡ್ತದೆ.